ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಸುಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ 3 ವಿಧಾನಗಳು ಬಾಕಿಯಾಗಿತ್ತು. ಸಮೀಕ್ಷಾ ವಿಧಾನ, ಸಂದರ್ಶನ ವಿಧಾನ ಹಾಗೆ ಪರೀಕ್ಷಾ ವಿಧಾನ. ಹಲವು ಬಾರಿ ಇವುಗಳ ಮೇಲೂ ಕೂಡ ಪ್ರಶ್ನೆಗಳು ಬಂದಿದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಈ 3 ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲ್ಲಿ ನೋಡಿ. ಯಾಕೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ನೋಡಿ ಸ್ಕಿಪ್ ಮಾಡ್ತು ಅಂತ ಹೇಳಿದ್ರೆ ಅದ್ರ ವಿಷಯ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಲ್ಲ. ಹಾಗಾಗಿ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಮೀಕ್ಷಾ ಪದ್ಧತಿ ಅಥವಾ ಸರ್ವೆ ಮೆಥಡ್, ಇದನ್ನ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ನೋಡಿರ್ತೀವಿ. ಏನು ಸಮೀಕ್ಷಾ ಪದ್ಧತಿ ಅಂತ ಹೇಳಿದ್ರೆ ನಿರ್ದಿಷ್ಟ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಜನರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂಥದ್ದು. ಇದನ್ನ ಇನ್ನೂ 2 ಹೆಸರುಗಳಿಂದ ಕರಿತೀವಿ: ಕ್ಷೇತ್ರ ಅನ್ವೇಷಣಾ ವಿಧಾನ ಮತ್ತು ಸರ್ವೇಕ್ಷಣಾ ವಿಧಾನ. ಎಕ್ಸಾಮ್ ಅಲ್ಲಿ ಹೀಗೆ ಕೇಳ್ತಾರೆ, ಯಾವ ವಿಧಾನವನ್ನು ನಾವು ಕ್ಷೇತ್ರ ಅನ್ವೇಷಣಾ ವಿಧಾನ ಅಥವಾ ಯಾವ ವಿಧಾನವನ್ನು ನಾವು ಸರ್ವೇಕ್ಷಣಾ ವಿಧಾನ ಅಂತ ಹೇಳಿ ಕರಿತೀವಿ? ಸಮೀಕ್ಷಾ ಪದ್ಧತಿ ಆನ್ಸರ್ ಆಗಿರುತ್ತೆ. ವಿವಿಧ ಶೈಕ್ಷಣಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ಆವಿಷ್ಕಾರಗಳನ್ನು ಕುರಿತಂತೆ ಬೋಧನಾ ವಿಧಾನಗಳ ಬಗ್ಗೆ ಆಗಿರ್ಬೋದು, ಪಠ್ಯಕ್ರಮದ ಬಗ್ಗೆ ಆಗಿರ್ಬೋದು, ಮೌಲ್ಯಮಾಪನದ ತಂತ್ರಗಳಾಗಿ, ಕಲಿಕಾ ಸಾಮಗ್ರಿಗಳ ಬಗ್ಗೆ ಆಗಿರ್ಬೋದು ಅಥವಾ ಆಡಳಿತ ವ್ಯವಸ್ಥೆ, ಇವುಗಳನ್ನ ಕುರಿತಂತೆ ವಿದ್ಯಾರ್ಥಿಗಳು, ಪೋಷಕರು ಹಾಗೆ ಶಿಕ್ಷಕರ ಅಭಿಪ್ರಾಯಗಳನ್ನು ನಾವು ಈ ವಿಧಾನದ ಮೂಲಕ ಸಂಗ್ರಹಿಸಬಹುದು. ಇನ್ನು ಸಮೀಕ್ಷೆ ಕೈಗೊಳ್ಳುವಂತಹ ವ್ಯಕ್ತಿಗಳನ್ನ ಅವರ ಸ್ವಾಭಾವಿಕ ಜೀವನದಲ್ಲಿ ವೀಕ್ಷಿಸಿ ತಮಗೆ ಬೇಕಾದಂತಹ ಮಾಹಿತಿಯನ್ನ ನಾವು ಸಂಗ್ರಹಿಸ್ತಾ ಹೋಗ್ತೀವಿ. ಇಲ್ಲಿ ಅನ್ವೇಷಕ ಮತ್ತೆ ಅನ್ವೇಷಣೆಗೆ ಒಳಗಾಗುವಂತಹ ವ್ಯಕ್ತಿಯ ಮೇಲೆ ಯಾವುದೇ ರೀತಿ ಹಿಡಿತಾ ಇರೋದಿಲ್ಲ. ಹಾಗೆ ಈ ಸಮೀಕ್ಷಾ ವಿಧಾನವನ್ನು ನಾವು ಪ್ರಶ್ನಾವಳಿಗಳ ಮೂಲಕ, ಅಂದ್ರೆ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ನಾವು ಏನ್ ಮಾಡ್ತೀವಿ, ಸಮೀಕ್ಷೆಯನ್ನ ನಡೆಸ್ತೀವಿ. ಇದರಿಂದ ಸಿಗುವಂತಹ ದತ್ತಾಂಶಗಳನ್ನು ನಾವು ನೇರವಾಗಿ ಪಡಿಬಹುದು ಅಥವಾ ಫೋನ್ ಮೂಲಕ, ಮೊಬೈಲ್ಗಳ ಮೂಲಕ, SMS ಗಳ ಮೂಲಕ, ಆನ್ಲೈನ್ಗಳ ಮೂಲಕನೂ ಕೂಡ ನಾವು ದತ್ತಾಂಶಗಳನ್ನ ಸಂಗ್ರಹ ಮಾಡಬಹುದು. ಇದಿಷ್ಟು ಸಮೀಕ್ಷಾ ಪದ್ಧತಿಯಾಗಿರುತ್ತೆ. ಸಮೀಕ್ಷಾ ವಿಧಾನದ ಗುಣಗಳು, ಮೆರಿಟ್ಸ್ ಏನಿದೆ ಅಂತ ನೋಡೋಣ. ಇದು ಸರಳ ಹಾಗೂ ಮಿತವ್ಯಯ ವಿಧಾನವಾಗಿರುತ್ತೆ. ಕಡಿಮೆ ಕಾಲದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಾವು ಸಂಗ್ರಹಿಸಬಹುದು. ಇನ್ನು ಲಿಮಿಟೇಷನ್, ಮಿತಿಗಳಿಗೆ ಬಂದ್ರೆ ಈ ಸಮೀಕ್ಷೆಗೆ ಬಳಸಿದಂತಹ ಪ್ರಶ್ನಾವಳಿಯು ವಸ್ತುನಿಷ್ಠವಿರದೆ ಪೂರ್ವಗ್ರಹ ಪೀಡಿತ ಹಾಗೂ ಪೂರ್ವ ನಿರ್ಧಾರಿತ ಅಂಶಗಳಿಗಷ್ಟೇ ಸೀಮಿತವಾದ ಪ್ರಶ್ನೆಗಳನ್ನ ಒಳಗೊಂಡಿರಬಹುದು. ಹಾಗೆ ವಿಶ್ವಸನೀಯತೆ ಕೊರತೆ, ಇವೆರಡು ಕೂಡ ಇದರ ಲಿಮಿಟೇಷನ್ ಆಗಿರುತ್ತೆ. ಎರಡನೇದಾಗಿ ಸಂದರ್ಶನ ಪದ್ಧತಿ, ಇಂಟರ್ವ್ಯೂ ಮೆಥಡ್ ಅಂತ ಹೇಳ್ತೀವಿ. ಏನು ಈ ಸಂದರ್ಶನ ಪದ್ಧತಿ ಅಂತ ಅಂದ್ರೆ, ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನ ಎದುರಿಗೆ ಕೂರಿಸಿಕೊಂಡು ಒಂದು ವಿಷಯವನ್ನ ಕುರಿತು ಸಮಾಲೋಚನೆ ನಡೆಸಿ ಅವನಲ್ಲಿರುವಂತಹ ಸಾಮರ್ಥ್ಯವನ್ನ ತಿಳಿದುಕೊಂಡು ಮಾರ್ಗದರ್ಶನ ನೀಡಲು ಸಹಾಯಕವಾಗುವಂತಹ ವಿಧಾನವೇ ಸಂದರ್ಶನ ವಿಧಾನ ಆಗಿರುತ್ತೆ. ಅಂದ್ರೆ ಸಂದರ್ಶನ ನಡೆಸುವಂತಹ ವ್ಯಕ್ತಿಯು ಸಂದರ್ಶನಕ್ಕೆ ಒಳಗಾಗುವಂತಹ ವ್ಯಕ್ತಿಯನ್ನ ನೇರ ಸಂಪರ್ಕದ ಮೂಲಕ ಮೌಖಿಕವಾಗಿ ಮಾಹಿತಿಯನ್ನ ಸಂಗ್ರಹಿಸುವುದಾಗಿರುತ್ತೆ. ಅನೇಕ ಸಲಹಾ ಕಾರ್ಯಕ್ರಮಗಳಲ್ಲಿ, ಅಂದ್ರೆ ಕೌನ್ಸಿಲಿಂಗ್ಗಳಲ್ಲಿ ನಾವು ಸಂದರ್ಶನವನ್ನ ಬಳಸ್ತೀವಿ. ಹಾಗೆ ಹುದ್ದೆಗಳಿಗೆ ವ್ಯಕ್ತಿಗಳನ್ನ ನೇಮಿಸುವಾಗ, ಉನ್ನತ ಶಿಕ್ಷಣ ಪ್ರವೇಶಾವಕಾಶ ಕಲ್ಪಿಸುವಾಗ ಸಾಮಾನ್ಯವಾಗಿ ಸಂದರ್ಶನದ ಮುಖಾಂತರ ನಾವು ವ್ಯಕ್ತಿಯ ಅರ್ಹತೆಯನ್ನ ನಿರ್ಧರಿಸಲಾಗುತ್ತೆ. ಇದರಲ್ಲಿ ನಾವು 2 ರೀತಿಯ ಸಂದರ್ಶನ ವಿಧಾನಗಳನ್ನ ನೋಡ್ತೀವಿ. ಮೊದಲನೇದಾಗಿ ನಿರ್ದೇಶಿತ ಸಂದರ್ಶನ, ಹಾಗೆ ಎರಡನೇದಾಗಿ ಅನಿರ್ದೇಶಿತ ಸಂದರ್ಶನ. ಏನು ಈ ನಿರ್ದೇಶಿತ ಸಂದರ್ಶನ ಅಂತ ಹೇಳಿದ್ರೆ, ಸಂದರ್ಶನ ವೇಳೆಯಲ್ಲಿ ಸಂದರ್ಶಿತ ವ್ಯಕ್ತಿಯು ಕೇಳುವಂತಹ ಪ್ರಶ್ನೆ ಆಗಿರ್ಬೋದು ಅಥವಾ ಇನ್ನಿತರ ಕ್ರಮಗಳನ್ನ ಮೊದಲೇ ನಿರ್ಧರಿಸಿದ್ರೆ ಅದನ್ನ ನಾವು ನಿರ್ಬಂಧಿತ ಸಂದರ್ಶನ ಅಂತ ಹೇಳಿ ಕರಿತೀವಿ. ಇನ್ನ ಅನಿರ್ದೇಶಿತ ಸಂದರ್ಶನ ಅಂತ ಹೇಳಿದ್ರೆ ಇದು ಪೂರ್ವ ನಿಯೋಜಿತವಾಗಿರದೆ, ಅಂದ್ರೆ ಪೂರ್ವ ತಯಾರಿ ಇಲ್ಲದೆ ಸಂದರ್ಶನಕ್ಕೆ ಅನುಸಾರವಾಗಿ ಒಪ್ಪಿಗೆ ಆಗುವಂತಹ ಮಾತುಗಳಿಂದಲೇ ಮಾಹಿತಿಯನ್ನ ಸಂಗ್ರಹಿಸುವುದನ್ನು ನಾವು ಅನಿರ್ದೇಶಿತ ಸಂದರ್ಶನ ಅಂತ ಹೇಳಿ ಕರಿತೀವಿ. ಇನ್ನು ಅನಕ್ಷರಸ್ಥರು, ಮಕ್ಕಳು ಹಾಗೆ ಅಪಸಾಮಾನ್ಯ ವ್ಯಕ್ತಿಗಳಿಂದ ಮಾಹಿತಿ ಸಂಗ್ರಹಿಸಲು ಬಳಸಬಹುದಾದಂತ ಅತ್ಯುತ್ತಮ ವಿಧಾನ ಅಂತ ಹೇಳಿದ್ರೆ ಈ ಸಂದರ್ಶನ ವಿಧಾನ ಆಗಿರುತ್ತೆ. ಇನ್ನು ಸಂದರ್ಶನ ವಿಧಾನದ ಗುಣಗಳನ್ನ ನೋಡೋಣ, ಮೆರಿಟ್ಸ್ ಏನೇನಿದೆ ಅಂತ ಹೇಳಿ. ಮೊದಲನೇದಾಗಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವಾಗ, ಪದೋನ್ನತಿ ನೀಡುವಾಗ ಸಂದರ್ಶನ ಸೂಕ್ತವಾಗಿರುತ್ತೆ.
ಎರಡನೇದಾಗಿ ಮೌಖಿಕ ಅಭಿವ್ಯಕ್ತಿಗೆ ಇದು ಪ್ರೋತ್ಸಾಹವನ್ನು ಒದಗಿಸುತ್ತೆ. ಹಾಗೆ ಮೂರನೇದಾಗಿ ಅನಕ್ಷರಸ್ಥರಿಗೂ ಕೂಡ ಇದು ಅತ್ಯಂತ ಸೂಕ್ತವಾದ ವಿಧಾನ ಅಂತ ಹೇಳ್ಬೋದು. ಇನ್ನು ಮಿತಿಗಳು, ಲಿಮಿಟೇಷನ್ಸ್ಗೆ ಬಂದ್ರೆ, ಮೊದಲನೇದು ಸಂದರ್ಶಕನು ಪೂರ್ವಗ್ರಹ ಪೀಡಿತನಾಗಿರಬಹುದು, ಅಥವಾ ಎರಡನೇದು ವ್ಯಕ್ತಿಯ ನೈಜ ಸಾಮರ್ಥ್ಯಕ್ಕಿಂತ ಇಲ್ಲಿ ಸ್ಮೃತಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಮೂರನೇದು ಸಂದರ್ಶನಗಳು ಸೂಕ್ತವಾಗಿ ಪೂರ್ವ ನಿರ್ಧರಿತ ವಿಧಾನ ಹೊಂದಿಲ್ಲದಿದ್ದರೆ ಇದು ಗೊಂದಲಕ್ಕೂ ಕೂಡ ಕಾರಣವಾಗಬಹುದು. ಇದಿಷ್ಟು ಕೂಡ ಸಂದರ್ಶನ ವಿಧಾನದ ಗುಣಗಳು ಮತ್ತೆ ಮಿತಿಗಳು ಆಗಿರುತ್ತೆ. ನಾಲ್ಕನೇದು ಪರೀಕ್ಷಾ ವಿಧಾನ, ಟೆಸ್ಟಿಂಗ್ ಮೆಥಡ್. ಇದು ಆಧುನಿಕ ಮನೋವಿಜ್ಞಾನದ ಒಂದು ಪ್ರಮುಖ ಸಂಶೋಧನಾ ವಿಧಾನ ಆಗಿದೆ. ಮಕ್ಕಳ ಸಾಮರ್ಥ್ಯಗಳು, ಆಸಕ್ತಿಗಳು, ಸೃಜನಶೀಲತೆ, ಮನೋಭಾವ ಮುಂತಾದವುಗಳನ್ನು ಕಂಡುಹಿಡಿಯಲು ಪರೀಕ್ಷೆಗಳು ಅತ್ಯಂತ ಸೂಕ್ತ ಆಗಿರುತ್ತೆ. ಒಂದು ಉತ್ತಮ ಪರೀಕ್ಷೆಯು ಏನೆಲ್ಲ ಲಕ್ಷಣಗಳನ್ನು ಹೊಂದಿರಬೇಕು ಅಂತ ಹೇಳಿದ್ರೆ, ವಿಶ್ವಾಸನೀಯತೆ, ಸಮಂಜಸತೆ, ವಸ್ತುನಿಷ್ಠತೆ ಹಾಗೆ ಪ್ರಾಯೋಗಿಕತೆ. ನೋಡಿ, ಎಕ್ಸಾಮ್ ಅಲ್ಲಿ ಹೀಗೆ ಆಪ್ಷನ್ ಅನ್ನ ಕೊಟ್ಟು 3 ಆಪ್ಷನ್ ಅನ್ನ ಕರೆಕ್ಟ್ ಕೊಟ್ಟು ಮತ್ತೊಂದು ಆಪ್ಷನ್ ಅನ್ನ ರಾಂಗ್ ಕೊಡ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತೊಂದ್ಸರಿ ನೋಡ್ಕೊಳ್ಳಿ. ಪರೀಕ್ಷಾ ವಿಧಾನದ ಗುಣಗಳು ಯಾವ್ಯಾವ ಅಂತ ನೋಡೋಣ. ಮೊದಲನೇದಾಗಿ ಇದು ವೈಜ್ಞಾನಿಕವಾದ ವಿಧಾನ ಆಗಿರುತ್ತೆ. ಹಾಗೆ ಎರಡನೇದು ವ್ಯಕ್ತಿಯ ಮನೋವೈಜ್ಞಾನಿಕ ಅಂಶಗಳು ಗುಣಾತ್ಮಕವಾಗಿ ಮತ್ತು ಪರಿಣಾತ್ಮಕವಾಗಿ ಅಳೆಯಬಹುದು. ಮೂರನೇದು 2 ಗುಂಪಿನ ನಡುವೆ ಹೋಲಿಕೆ ವ್ಯತ್ಯಾಸಗಳನ್ನು ಕಂಡುಹಿಡಿಯಬಹುದು. ನಾಲ್ಕನೇದಾಗಿ ಶೈಕ್ಷಣಿಕ ಸಾಧನೆ, ಸ್ಮೃತಿ, ಸಾಮರ್ಥ್ಯ ಮುಂತಾದವುಗಳನ್ನು ತಿಳಿಯಬಹುದು. ಐದನೇದು ಮಾರ್ಗದರ್ಶನ ಹಾಗೂ ಸಲಹೆಗಳಿಗೆ ಪರೀಕ್ಷಾ ಫಲಿತಾಂಶಗಳು ಆಧಾರವಾಗಿರುತ್ತೆ. ಕೊನೆಯದಾಗಿ ಪರಿಹಾರ ಕ್ರಮವನ್ನು ಕೈಗೊಳ್ಳಲು ಪರೀಕ್ಷೆಗಳು ತುಂಬಾ ಸಹಕಾರಿಯಾಗಿರುತ್ತೆ. ಇನ್ನು ಮಿತಿಗಳು, ಲಿಮಿಟೇಷನ್ಸ್ ಅನ್ನ ನೋಡೋದಾದ್ರೆ, ಮೊದಲನೇದು ಪ್ರಮಾಣಬದ್ಧ ಅಥವಾ ಪ್ರಮಾಣೀಕೃತ ಪರೀಕ್ಷೆಗಳನ್ನು ತಯಾರಿಸಬೇಕು ಅಂದ್ರೆ ಹೆಚ್ಚಿನ ಪರಿಣಿತಿ ಬೇಕಾಗುತ್ತೆ, ಕೌಶಲ ಹಾಗೆ ಸಮಯ ಬೇಕಾಗುತ್ತೆ. ಇನ್ನು ಎರಡನೇದು ವ್ಯಕ್ತಿತ್ವದಂತಹ ಸಂಕೀರ್ಣ ಪರಿಕಲ್ಪನೆಯನ್ನ ಅಳೆಯಲು ವಸ್ತುನಿಷ್ಠ ಪರೀಕ್ಷೆಗಳನ್ನು ರೂಪಿಸೋದು ಕಷ್ಟ ಆಗುತ್ತೆ. ಇನ್ನು ಮೂರನೇದು ಎಲ್ಲಾ ಸಂದರ್ಭಗಳಲ್ಲಿಯೂ ವಿಶ್ವಾಸನೀಯತೆ, ಸಮಂಜಸತೆ, ವಸ್ತುನಿಷ್ಠತೆಯಂತಹ ಮಾನಕಗಳನ್ನು ಸ್ಥಾಪಿಸೋದು ಕಷ್ಟವಾಗುತ್ತೆ. ಇದಿಷ್ಟು ಕೂಡ ಪರೀಕ್ಷಾ ವಿಧಾನದ ಮಿತಿಗಳು, ಲಿಮಿಟೇಷನ್ಸ್ ಆಗಿರುತ್ತೆ. ಇದಿಷ್ಟು ಕೂಡ ಸಮೀಕ್ಷಾ ವಿಧಾನ, ಸಂದರ್ಶನ ವಿಧಾನ ಹಾಗೆ ಪರೀಕ್ಷಾ ವಿಧಾನ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಉಳಿದಂತಹ ಅಧ್ಯಯನಗಳ ಬಗ್ಗೆ ನೋಡೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.